ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನದ ನಂತರ ವ್ಲಾಗ್ನ ಹಾಕ್ತಾ ಇದ್ದೀನಿ. ಬಟ್ ಹಾಕಬೇಕು ಅಂತಂದ್ರೂ ವೀಡಿಯೋಸ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ನನಗೆ ಹಾಕೋಕ್ಕಾಗ್ತಿರ್ಲಿಲ್ಲ, ಟೈಮ್ ಸಾಕಾಗ್ತಿರ್ಲಿಲ್ಲ. ಹಾಗಾಗಿ ಹೊರಗಡೆ ಜಾಬ್ ಮಾಡಿಕೊಂಡು ಮನೆ ಕೆಲಸ ಮತ್ತು ಮಗಳನ್ನ ಮೇಂಟೈನ್ ಮಾಡಬೇಕು, ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳೋಷ್ಟೊತ್ತಿಗೆ ನನಗಂತೂ ಟೈಮೇ ಆಗ್ತಿರ್ಲಿಲ್ಲ. ಸೊ ನನಗಂತೂ ವ್ಲಾಗ್ ಮಾಡಬೇಕು ಅಂತಂದರೆ ತುಂಬಾ ಇಷ್ಟ. ಹಾಗಾಗಿ ಆದರೂ ಮಾಡಬೇಕು ಇನ್ಮೇಲೆ ಡೈಲಿ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತೆ. ಸೊ ಹಾಗೆ ನಾವು ಸಂಡೇ ಹೊರಗಡೆ ಹೊರಟಿದ್ವಿ. ಸಂಕ್ರಾಂತಿ ಸುಗ್ಗಿ, ಪ್ರಗತಿ ಸಂಕ್ರಾಂತಿ ಸುಗ್ಗಿ ಅಂತ ಅರೇಂಜ್ ಮಾಡಿದರು ಸಂಕ್ರಾಂತಿ ಹಬ್ಬದ ಸ್ಪೆಷಲಿಗೆ. ಅದು ಬಂದು ಹೈಸ್ಕೂಲ್ ಫೀಲ್ಡಲ್ಲಿ ಸ್ಟಾರ್ಟ್ ಮಾಡಿದ್ದು. ಬಟ್ ಏನಪ್ಪ ಅಂದರೆ ಇವಳಂತೂ ನನ್ನ ಮಗಳು ನಾನು ವಿಡಿಯೋ ಮಾಡಬೇಕು ಅಂತ ಅಂತಿದ್ಲು. ಹಾಗಾಗಿ ಏನು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಮ್ಮಪ್ಪ ಕರ್ಕೊಂಡು ಹೋಗ್ತಾರೆ. ನಮ್ಮಪ್ಪ ಆಶಾ ಕರ್ಕೊಂಡು ಹೋಗ್ತಾ ಇದೆ, ಅದಕ್ಕೆ ಈಗ ರೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತು ಮಲ್ಕೊಂಡು ರೆಸ್ಟ್ ಮಾಡು. ಓಕೆ, ಬೈ ಬೈ ಫಾರ್ ಮೈ ಥಿಂಗ್. video starting. Bye bye. ನಾವು ರೆಡಿಯಾಗಿ ಹೈಸ್ಕೂಲ್ ಫೀಲ್ಡಿಗೆ ಹೋದ್ವಿ. ಸೊ ಇದು ಎಂಟ್ರೆನ್ಸಲ್ಲಿ ಈ ಥರ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಯಾವುದೇ ಸೀರಿಯಲ್ ಶೋಸ್ ಆಗಿರ್ಬೋದು, ಯಾವುದಾದ್ರು ಆರ್ಕೆಸ್ಟ್ರಾ ಆ ಥರ ಏನಾದರೂ ಇದ್ರೂ ಕೂಡ ಇಲ್ಲೇ. ಈ ಫೀಲ್ಡ್ ತುಂಬ ಚೆನ್ನಾಗಿದೆ ಮತ್ತು ಗ್ರೌಂಡ್ ಚೆನ್ನಾಗಿದೆ. ಇಲ್ಲಿ ತುಂಬ ದೊಡ್ಡದಾಗಿದೆ ಸ್ಪೇಸು. ಹಾಗಾಗಿ ಏನೇ ಪ್ರೋಗ್ರಾಮ್ ಮಾಡಿದ್ರೂ ಕೂಡ ಇಲ್ಲೇ ಮಾಡ್ತಾರೆ ಜಾಸ್ತಿ. ನಾವು ಪಾರ್ಕಿಂಗಿಗೆ ಗಾಡಿ ಹಾಕ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ನಾನು ಅವ್ರದ್ದು ವೀಡಿಯೋ ಮಾಡ್ಕೋತಾ ಇದ್ದೆ. ಬಂದು ಅವಳಿಗಂತೂ ತುಂಬ ಖುಷಿನೇ. ಈ ಥರ ಏನಾದರೂ ಆಚೆ ಕರ್ಕೊಂಬಂದು ಅಂತ ಅವಳಂತೂ ತುಂಬ ಎಂಜಾಯ್ ಮಾಡ್ತಾಳೆ, ಖುಷಿ ಪಡ್ತಾಳೆ. ಸೊ ಮಕ್ಕಳನ್ನ ಅವಾಗವಾಗ ಈ ಥರ ಏನಾದರೂ ಹಾಕಿದಾಗ ಕರ್ಕೊಂಡೋದ್ರೆ ಅವು ಕೂಡ ಎಂಜಾಯ್ ಮಾಡ್ತಾರೆ. ಮತ್ತು ಇದು ಸ್ವಲ್ಪ ಟ್ರೆಡಿಷನಲ್ ಆಗಿದೆ. ಏನಂತ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಇರುತ್ತೆ, ಯಾವ ಥರ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ ಅನ್ನೋದೊಂದು ರೀಸನಿಗೆ. ಸೊ ಅಲ್ಲಿ ಹಳೆ ಐಟಮ್ಸ್ ಆಗಿನ ಕಾಲದ್ದು ಪ್ರತಿಯೊಂದೂ ಇಟ್ಟಿದ್ದಾರೆ. ಈ ಥರ ರಾಗಿ ಕಲ್ಲು ಆ್ಯಕ್ಚುಲಿ ನಾವಂತೂ ನೋಡಿದ್ದೀವಿ 19 ಕಿಡ್ಸ್ ಅಂತಂದರೆ ಈ ರಾಗಿ ಕಲ್ಲನ್ನ. ಬಟ್ ನಮ್ಮ ಮಕ್ಕಳಂತೂ ಇದನ್ನು ಯೂಸು ಮಾಡಿರಲ್ಲ, ಅದನ್ನ ಏನು ಅಂತ ನೋಡಿರಲ್ಲ. ಈ ಥರದೆಲ್ಲ ಅವ್ರಿಗೆ ತೋರಿಸಿದಾಗ ಅವ್ರಿಗೂ ಕೂಡ ಈ ಥರ ಎಲ್ಲ ಇತ್ತ ಅನಿಸುತ್ತೆ. ಮತ್ತು ಹೇಳ್ಬೇಕು ಅಂದರೆ ಬಾವಿ ಅಂತೂ ಬಿಡಿ, ನಾವು ನೋಡಿರೋದೇ ಹೆಚ್ಚು ಆ ಥರ ಬಾವಿಗಳನ್ನ. ನಮ್ಮೂರುಗಳಲ್ಲೂ ಕೂಡ ಈ ಥರ ನಮಗೆ ಬುದ್ಧಿ ಬರೋಷ್ಟೊತ್ತಿಗೆ ಈ ಥರ ಬಾವಿಗಳು ಇರಲಿಲ್ಲ. ಕೆಲವೊಂದು ಕಡೆ ಇದ್ದಾವೆ, ಕೆಲವೊಂದು ಕಡೆ ಇಲ್ಲ. ಬಟ್ ನಮ್ಮ ಮಕ್ಕಳಂತೂ ಈ ಥರ ನೋಡೋಕ್ಕೆ ಚಾನ್ಸೇ ಇಲ್ಲ ಆ ಥರ. ಸೊ ನೋಡಿ, ಈ ಥರ ಎಲ್ಲನೂ ಪ್ರತಿಯೊಂದು ಅವಕ್ಕೆ ಮಕ್ಳಿಗೆ ನೋಡ್ತಿದ್ರೆ ಖುಷಿ ಆಗುತ್ತೆ. ಈ ಥರ ಇತ್ತ ಅಂತ ಅನಿಸುತ್ತೆ. ನೆಕ್ಸ್ಟ್ ನಮ್ಮ ಜನ್ರೇಷನ್ಗೆ ಲಾಸ್ಟ್ ಅನಿಸುತ್ತೆ ಈ ಥರ ಎಲ್ಲ ನೋಡೋದು. ಮತ್ತು ನಾವು ಫೀಲ್ ಮಾಡ್ತಿದ್ದಿದ್ದು ಡೈರೆಕ್ಟಾಗಿ. ಇದು ಜಸ್ಟ್ ನಾವು ಒಂದು ಡೆಮೋ ಥರ ನೋಡ್ಬೋದು ಅಷ್ಟೇ. ಬಟ್ ಇದನ್ನೆಲ್ಲ ನಾವು ಎಂಜಾಯ್ ಮಾಡಿ ಬಂದಿದ್ದೀವಿ ನಮ್ಮ ಲೈಫಲ್ಲಿ. ಬಟ್ ನಮ್ಮ ಮಕ್ಕಳಂತೂ ಇದರಲ್ಲಿ 1-2% ಸಹ ಅವ್ರು ಎಂಜಾಯ್ ಮಾಡೋಕ್ಕಾಗಲ್ಲ, ಆ ಥರ ಇದೆ. ಸೊ ಈ ಥರದನ್ನೆಲ್ಲ ಮಕ್ಳಿಗೆ ತೋರಿಸಿದ್ರೆ ಅವಕ್ಕೂ ಕೂಡ ಐಡಿಯಾ ಬರುತ್ತೆ, ಮೊದಲೆಲ್ಲ ಈ ಥರ ಇತ್ತ ಅಂತ. ಸೊ ಹಾಗೆ ಆರ್ಕೆಸ್ಟ್ರಾ ಕೂಡ ಇತ್ತು, ಕೆಲವು ಆ ಕಡೆ ಸಾಂಗ್ ಕೂಡ ಇತ್ತು. ನಾವು ಜಾಸ್ತಿ ಹೊತ್ತು ಅಲ್ಲೇ ನಿಂತ್ಕೊಳ್ಳಿಲ್ಲ, ಆ ಸಾಂಗ್ ಕೇಳ್ಕೊಂಡು ಹೊರಟ್ಬಿಟ್ವಿ. ಹಾಗೆ ಇಲ್ಲಿ ಗಣೇಶಂದು ಆ್ಯಕ್ಚುಲಿ ಇದ್ದೇನೋ ಗೊತ್ತಿಲ್ಲ ಏನಂತಾರೆ ಅಂತ. ಸೊ ಈ ಥರ ಇವಳಂತೂ ಎದುರ್ಕೋತಾನೆ ಇರಲಿಲ್ಲ. ಹಾರಮಗೋಗೋದು ಕರೆದಿದ್ದ ತಕ್ಷಣ ಹೋಗಿ ನಿಂತ್ಕೋತಾ ಇದ್ಲು. ಹಾಗೆ ಒಂದು ಕೆಲವು ಫೋಟೋ ಮತ್ತು ವೀಡಿಯೋ ತೊಗೊಂಡೆ. ಚೆನ್ನಾಗಿತ್ತು. ಮಕ್ಕಳಿಗೆ ನೋಡಿ, ಅವಳಂತೂ ತುಂಬ ಖುಷಿ ಪಡ್ತಿದ್ದಾಳೆ ಅದನ್ನೆಲ್ಲ ನೋಡಿಕೊಂಡು. ಸೊ ಅವಾಗವಾಗ ಈ ಥರ ಹಾಕಿದಾಗ ಹೊರಗಡೆ ಕರ್ಕೊಂಡು ಹೋದರೆ ಅವಕ್ಕೂ ತುಂಬ ಖುಷಿಯಾಗುತ್ತೆ. ಏನು ಅಂತಂದರೆ ಇದಕ್ಕೆ ಎಂಟ್ರೆನ್ಸ್ ಫೀಸು ಯಾವುದೇ ರೀತಿ ಇರೋದಿಲ್ಲ. ಸೊ ಜಸ್ಟ್ ಅಲ್ಲಿ ಹೋಗಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಬಂದರೆ ಸಾಕಾಗುತ್ತೆ. ಮತ್ತು ಇವಳಿಗೆ ಸ್ವಲ್ಪ ಗೇಮ್ಸ್ ಎಲ್ಲ ಆಡ್ಸೋಣ ಅಂತ ಹೋದ್ವಿ. ಅದಕ್ಕೂ ಮುಂಚೆ ಕೆಲವೊಂದು ಸ್ಟಾಲ್ಗಳೆಲ್ಲ ಇತ್ತು. ಸೊ ಇದಂತೂ ಕ್ಯಾಂಡಲ್ ಅಂತ. ಆ್ಯಕ್ಚುಲಿ ನನಗೇನು ಅಂತಲೇ ಗೊತ್ತಾಗ್ತಿಲ್ಲ. ನಾನು ಅವೆಲ್ಲ ಫ್ಲವರ್ಸ್ ಏನೋ ಅಂದ್ಕೊಂಡ್ವಿ, ಅಲ್ಲ ಕ್ಯಾಂಡಲ್ಸ್. ಅದು ಆ ಥರ ಇದ್ದಾವೆ, ತುಂಬ ಚೆನ್ನಾಗಿದೆ ಕ್ಯಾಂಡಲ್ಸು. ಸೊ ಅದೆಲ್ಲ ನೋಡಿಕೊಂಡು ನಾವು ಅವಳಿಗೆ ಗೇಮ್ಸ್ ಆಡ್ಸೋಣ ಅಂತ ಹೋದ್ವಿ. ಅಲ್ಲೂ ಕೂಡ ಮಕ್ಕಳು ವೆಯ್ಟ್ ಮಾಡಬೇಕಾಗಿತ್ತು. ಆಲ್ರೆಡಿ ಒಂದು ಟ್ರಿಪ್ ಹೋಗಿದ್ರು, ಅವ್ರು ಆಚೆ ಬರೋವ್ರಿಗೂ ವೆಯ್ಟ್ ಮಾಡಿ ಮತ್ತು ಅವಳನ್ನ ಕಳಿಸಿದ್ದು. ಅವಳಂತೂ ಈ ಗೇಮ್ ಅಂತೂ ಅವಳಿಗೆ ತುಂಬಾ ಇಷ್ಟ. ಎಲ್ಲೋದ್ರೂ ಈ ಗೇಮ್ ಅಂತೂ ಆಡಲೇಬೇಕು ಅವಳು, ಆ ಥರ. ಸೊ ಏನಿಲ್ಲ ಅಂದರೂ 10 ಮಿನಿಟ್ಸ್ ಟೈಮ್ ಇರುತ್ತೆ. ಸೊ ಅವಳು 10 ಮಿನಿಟ್ಸ್ ಕೂಡ ಒಬ್ಬಳೇ ಇದ್ಲು. ಅಲ್ಲಿವರೆಗೂ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ದಾಳೆ. ನೆಕ್ಸ್ಟು ಇದಾದಮೇಲೆ ವಾಟರ್ ಗೇಮ್ ಇತ್ತು. ಸೊ
ಬೋಟಿಂಗ್ ಥರ ಮಕ್ಕಳಿಗೆ. ಸೊ ಇದು ಆ್ಯಕ್ಚುಲಿ ಅವಳು ಫಸ್ಟ್ ಟೈಮ್ ಹೋಗ್ತಿರೋದು ಇದಕ್ಕೆ. ಸೊ ಒಂದು ಸರಿ ಅವಾಗಲೂ ಎಲ್ಲೋ ಹೋಗಿದ್ವಿ, ಬಟ್ ಅವಾಗ ಅವಳು ಕೂರಲಿಲ್ಲ, ಹೆದ್ರುಕೋತಾ ಇದ್ಲು. ಸೊ ಈ ಸರಿ ಅವಳೇ ಹೋಗ್ತೀನಿ ಅಂತ ಹೊರಟಿದ್ದು ಅದರಲ್ಲಿ. ಸೊ ಬೋಟಿಂಗಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಕುತ್ಕೊಂಡಾಗ ಅವಳಿಗೆ ಸ್ವಲ್ಪ ಭಯ ಆಗ್ತಿತ್ತು. ಆಮೇಲೆ ಅದು ಅಭ್ಯಾಸ ಆಗ್ತಾ ಅವಳು ಬರೋಕ್ಕೆ ರೆಡಿ ಇರಲಿಲ್ಲ, ಇನ್ನೊಂದು ಸ್ವಲ್ಪ ತಾಡಬೇಕು ಅಂತಿದ್ಲು. ಚೆನ್ನಾಗಿತ್ತು ಬೋಟಿಂಗ್ ಥರ ಎಕ್ಸ್ಪೀರಿಯೆನ್ಸ್ ಅವಳಿಗೆ. ಫಸ್ಟ್ ಟೈಮ್ ಅವಳು ಹೋಗಿದ್ದು. ಸೊ ಮಕ್ಕಳಿಗೆ ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ಅವಕ್ಕೂ ಸ್ವಲ್ಪ ಧೈರ್ಯ ಬರುತ್ತೆ ಒಬ್ರೊಬ್ಬರೇ ಅದಕ್ಕಾಗಿರ್ಬೋದು ಎಲ್ಲನೂ. ಅವಳಂತೂ ತುಂಬ ಎಂಜಾಯ್ ಮಾಡ್ಕೊಂಡ್ಳು. ಸೊ ಅವಳು ಎಂಜಾಯ್ ಮಾಡ್ತಿರೋದು ನೋಡಿ ನಮಗೆ ತುಂಬ ಖುಷಿ ಆಗ್ತಿತ್ತು. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು ಒಬ್ರು ಮನೇಲಿ ನೋಡಿದ್ದು ಹೆಂಗೆ ಅಂತಂದರೆ, ಅತ್ತೆ ಸೊಸೆ ಮದುವೆಗೆ ಮುಂಚೆ ಹುಡುಗಿನ ಹುಡುಕ್ತಿರ್ತಾರೆ ಅಲ್ವಾ. ಸೊ ಯಾವುದೋ ಒಂದಪ್ಪ ನನ್ನ ಮಗನಿಗೆ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು, ನಮ್ಮನ್ನು ನೋಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಹೆಂಗಾದರೂ ಇಲ್ಲಿ ಮಗ ಸೊಸೆ ಚೆನ್ನಾಗಿದ್ರೆ ಸಾಕು ಅಂತೆಲ್ಲ ಅಂತಿರ್ತಾರೆ. ಯಾವುದೋ ಒಂದು ಮದುವೆ ಆದರೆ ಸಾಕಪ್ಪ ಅಂತ. ಬಟ್ ಮದುವೆ ಆಗಿ ಬಂದು ಒಂದು ಮಂತ್ ಸಾಕು, ಹೆಂಗೆ ಅಂದರೆ ಮಗ ಸೊಸೆ ಚೆನ್ನಾಗಿದ್ರೇ ಸಹಿಸ್ಕೋತಿರಲ್ಲ, ಏನಾದರೂ ಒಂದು ಮಾಡೋದು, ಯಾವುದೋ ಒಂದು ಮದುವೆ ಮಾತಾಡೋದು, ಬೇಕು ಅಂತ ಏನಾದ್ರು ಚುಚ್ಚಿ ಮಾತಾಡೋದು, ಈ ಥರ ಎಲ್ಲ ಮಾಡ್ತಾರೆ. ಸಾಕು ಈ ಸಂಪತ್ತಿಗೆ ಮದುವೆ ಏನಕ್ಕೆ ಅಂದರೆ ನೀವು ಅಷ್ಟು ಸಹಿಸ್ಕೊಳ್ಳಲ್ಲ ಅಂತಂದ್ಮೇಲೆ ಮದುವೆ ಸೊಸೆ ಚೆನ್ನಾಗಿದ್ರೇ ಸಹಿಸ್ಕೋತಿರಲ್ಲ, ಏನಾದರೂ ಈ ಥರ ಡೈಲಾಗ್ ಹೊಡಿತಿರ್ತಾರೆ, ಹಂಗಿದ್ರೆ ಕೊಂಕು ಮಾತಾಡೋದು, ನಮಗೆ ಬೇಕು ಅಂತ ಏನಾದ್ರು ಮದುವೆ ಮಾತಾಡೋದಿಲ್ಲ, ಈ ಥರ ಏನಾಗುತ್ತೋ ಗೊತ್ತಿಲ್ಲ ಅವ್ರಿಗೆ. ಈ ಸಂಪತ್ತಿಗೆ ಎಷ್ಟು ಚೇಂಜ್ ಮಾಡಬೇಕು, ನೀವು ಅಷ್ಟು ಸಹಿಸ್ಕೊಳ್ಳಲ್ಲ, ನೀವೇ ಮದುವೆನೇ ಮಾಡಬಾರ್ದು. ಮನೆಗೆ ಬಂದಿರೋ ಸೊಸೆ ಮದುವೆ ಮಾಡ್ಕೊಂಡ್ರೆ ಈ ಥರ ಡೈಲಾಗ್ ದೊಡ್ಡವರಾದರೆ ಹಂಗಿದ್ರೆ ಸಾಕು, ಹತ್ತೆದಿರಾಗಿರೋಂಥವ್ರು ಎಷ್ಟು ವಯಸ್ಸಾಗಿ ಇಷ್ಟು ವರ್ಷದಿಂದ ಸಂಸಾರ ಮಾಡ್ಕೊಬಂದು ಎಲ್ಲ ಜನನೂ ನೋಡಿರ್ತೀರ ನೀವು ಒಬ್ಬರು ಸೊಸೆಯಾಗಿ ಹೋಗಿರ್ತೀರ, ನಿಮ್ಮ ಮತ್ತೆ ಯಾವ ಥರ ನಿಮಗೆ ಮಾಡಿರ್ತಾರೋ ಅದೇ ಥರ ನಾನು ಮಾಡಬೇಕು ಅನ್ನೋ ಬುದ್ಧಿ ಸರಿ ಇರಲ್ಲ. ಸೊ ಎಷ್ಟೋ ಜನ ಹಾಗೆ ಮಾಡ್ತಾರೆ, ನಮ್ಮತ್ತೆ ನಮಗೆ ಈ ಥರ ಮಾಡ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು, ನೀವು ಬಂದಿರೋ ಸೊಸೆಗೂ ಹಾಗೆ ಮಾಡ್ತಿದ್ರೆ ನೀವು ನಿಮ್ಮ ಅತ್ತೆಗೆ ಎಷ್ಟು ನೋಡ್ಕೊಂಡಿರ್ತೀರ ಹೇಳಿ. ಆ ಟೈಮಲ್ಲಿ ನಮ್ಮ ಅತ್ತೆ ನಮ್ಮನ್ನು ನೋಡ್ಕೋತೀರ, ನಾವು ನೋಡ್ಕೊಳ್ಳೋಕ್ಕೆ ಅಂತ ಏಜಾದಾಗಿ ಈ ಥರ ಮಾತಾಡ್ತೀರಲ್ವ. ಸೊ ನೀವು ಅದೇ ಥರ ಅವ್ರಿಗೆ ಕಾಟ ಕೊಡ್ತಿದ್ರೆ ನಿಮ್ಮನ್ನು ಸಹ ಅವ್ರು ಅದೇ ಥರ ತಾನೇ ನೋಡೋದು. ಸೊ ಅದೆಲ್ಲ ಬಿಟ್ಟು ಏನು ಇದೆ ಅದನ್ನು ನೆಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು. ಸೊಸೆನೂ ಕೂಡ ಮಗಳು ಥರ ನೋಡಿಕೊಂಡ್ರೆ ಅವಳು ಕೂಡ ಅಮ್ಮನ ಥರನೇ ನೋಡ್ಕೋತಾಳೆ, ಅದೇ ಥರನೇ ಟ್ರೀಟ್ ಮಾಡ್ತಾಳೆ. ಮತ್ತು ಹೆಂಗೆ ಅಂತಂದರೆ, ತವ್ರ ಮನೆಯಲ್ಲಿ ಅಂತಂದರೆ ಅವಳಿಗೂ ನಿಮ್ಮ ಮಗ ನಿಮಗೆ ಎಷ್ಟು ಇಂಪಾರ್ಟೆಂಟೋ, ಸೊ ನೀವು ಅವನಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ತೀರೋ ಹಾಗೆ ಮಗಳಿಗೂ ಅಲ್ವಾ. ನಿಮ್ಮ ಮನೆಗೆ ಬಂದಿರೋ ಸೊಸೆಗೂ ಕೂಡ ಅಪ್ಪ ಅಮ್ಮ ಇಂಪಾರ್ಟೆಂಟ್ ಅಲ್ವಾ. ಅವಳಿಗೂ ಕೂಡ ಅದೇ ಥರನೇ ತಾನೇ ಅವರಮ್ಮನೂ 9 ತಿಂಗಳು ಎತ್ತಿ ಒತ್ತಿ ಸಾಕಿ ಮಾಡಿರೋದು. ಸೊ ಮಗುಂಗೆ ಬೇರೆ ಥರ ರೂಲ್ಸ್ ಇರುತ್ತೆ, ಅಪ್ಪ ಅಮ್ಮಗೆ ಮರ್ಯಾದೆ ಕೊಡಬೇಕು ಅಂತ. ಅದೇ ತವ್ರ ಮನೆಗೆ ಹೆಣ್ಮಕ್ಳು ಅಪ್ಪ ಅಮ್ಮಗೆ ಮರ್ಯಾದೆ ಕೊಡೋದು ಅಂದ್ರೇ ಇಷ್ಟ ಆಗಲ್ಲ ಅವ್ರುಗಳಿಗೆ. ಸೊ ಆ ಥರ ಟ್ರೀಟ್ ಮಾಡ್ತಾರೆ. ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ನಿಮ್ಮ ಮಗನಿಗೆ ನಿಮ್ಮನ್ನು ಕಂಡ್ರೆ ನಿಮಗೆ ನಿಮ್ಮ ಮಗನ ಕಂಡ್ರೆ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ನಿಮ್ಮ ಸೊಸೆಗೂ ಅವ್ರ ಅಪ್ಪ ಅಮ್ಮನ ಕಂಡ್ರೆ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಿಮಗೆ ಎಷ್ಟು ಬೆಲೆ ಕೊಡಬೇಕು ಅಂತ ನೀವು ಅಂತೀರೋ ಅಷ್ಟೇ ಬೆಲೆ ಅವ್ರು ಕೊಡಬೇಕು. ಮದುವೆ ಆಗಿದ ತಕ್ಷಣ ಎಲ್ಲ ಬಿಟ್ಟು ಬರಬೇಕು ಅಂತೇನಿಲ್ಲ. ಸೊ ನಮ್ಮ ಅವ್ರ ಕೈಲಿ ಆಗಲ್ಲ ಅಂತ ನಿಮ್ಮ ಮನೆಗೆ ಮದುವೆ ಮಾಡಂತೂ ಕೊಟ್ಟಿರಲ್ಲ. ಅವ್ರಿಗೆ ಈಗಲೂ ಕೂಡ ನನ್ನ ಕೈಲಿ ಆಗಲ್ಲ ಇರೋಕ್ಕೆ ಅಂತ ಹೋದರೆ ಆ ಅಪ್ಪ ಅಮ್ಮನೇ ಸಾಕ್ತಾರೆ ಮಕ್ಕಳನ್ನ. ಈಗಲೂ ಕೂಡ ಮನೇಲಿ ಆಗ್ತಿಲ್ಲ ಟಾರ್ಚರ್ ಅಂತ ಅಂದರೆ ಅಷ್ಟು ಇರೋರು. ಸೊ ಅವ್ರಿಗೆ ಅಷ್ಟು ಬೆಲೆ ಕೊಡಬೇಕಲ್ವ. ಹಂಗಂತ ಯಾರೂ ಕರೆಸ್ಕೊಳ್ಳಲ್ಲ, ಮಗಳ ಜೀವನ ಹಾಳು ಮಾಡಬೇಕು ಅಂತ ನೋಡಲ್ಲ. ಬಟ್ ಅರ್ಥ ಮಾಡ್ಕೋಬೇಕು, ನಮಗೆ ಎಷ್ಟು ಇಂಪಾರ್ಟೆಂಟು ಅವ್ರಿಗೂ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ಆ್ಯಕ್ಚುಲಿ ಗಂಡಂದಿರು ಅರ್ಥ ಮಾಡ್ಕೋಬೇಕು, ನನಗೆ ನಮ್ಮ ಅಪ್ಪ ಅಮ್ಮ ಎಷ್ಟು ಇಂಪಾರ್ಟೆಂಟ್ ಇರ್ತಾರೋ ಅವಳಿಗೂ ಅಷ್ಟೇ ಇಂಪಾರ್ಟೆಂಟ್ ಇರ್ತಾರಲ್ವ ಅಪ್ಪ ಅಮ್ಮ ಅಂತ. ಅವಳು ಕೂಡ ಅದೇ ರೀತಿ ಬೆಳೆಸಿರ್ತಾರಲ್ವ ಅಂತ ಅವ್ರು ಅರ್ಥ ಮಾಡ್ಕೋಬೇಕು ಅದನ್ನೆಲ್ಲ. ಸೊ ಏನೋ ಒಂದು ಹೇಳೋಣ ಅಂದ್ಕೊಂಡು ವಿಡಿಯೋ ಪೂರ್ತಿ ಅದೇ ಆಗಿದೆ. ಸೊ ಹಾಗೆ ನಾವು ಹೊರಗಡೆ ಎಲ್ಲ ಏನು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮನೆಗೆ ಬಂದು ಮತ್ತೆ ತಿಂಡಿ ಮಾಡಬೇಕಾಗಿತ್ತು. ಸೊ ನಮ್ಮ ಮಾವ ಟ್ರಿಪ್ ಹೋಗಿದ್ರು, ಅತ್ತೆ ಒಬ್ಬರೇ ಇದ್ರು, ಅವ್ರನ್ನ ಕರೆದ್ವಿ ಹೋಗೋಣ ಅಂತ. ಅವ್ರು ಬರಲಿಲ್ಲ, ಹಾಗಾಗಿ ಮತ್ತೆ ಮನೆಗೆ ಬಂದು ಸ್ವಲ್ಪ ತಿಂಡಿ ಮಾಡ್ಕೋಬೇಕಾಗಿತ್ತು. ಸೊ ಸಿಂಪಲಾಗಿ ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟು ಮಾಡ್ಕೋತಿದ್ದೆ. ಕೆಲವೊಂದು ವಿಷಯನ ಇನ್ನೂ ಸ್ವಲ್ಪ ಶೇರ್ ಮಾಡ್ಕೊಳ್ಳೋದಿದೆ. ಸೊ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಕೆಲವರು ಈಗಲೂ ಕೂಡ ಎಷ್ಟು ಹಳೆ ಕಾಲದ ಥರ ಥಿಂಕ್ ಮಾಡ್ತಾರೆ ಅಂತಂದರೆ ಈಗಲೂ ಆ ಥರ ಇದ್ದಾರೆ. ಸೊ ನನ್ನ ಫ್ರೆಂಡ್ ಒಬ್ಬರು ಮನೆಯಲ್ಲಿ ಈ ಥರ ನಡೆದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಶೇರ್ ಮಾಡ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.